ನನ್ನ ಮೇಲೆ ನಂಬಿಕೆ ಇಲ್ವಾ ಬಾಲು? ನಂಬಿಕೆಯಿಂದ ಮೋಸ ಇರ್ತದೆ, ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ನಮ್ದವರೇ ಮೋಸ ಮಾಡ್ತಾರೆ. ಇಲ್ಲಿ ನಮ್ಮ ಅಮ್ಮಂಗೆ ಆಪರೇಷನ್ ನಡೀತಿದ್ರೆ ಅಮ್ಮನ್ ನೋಡ್ಕೊಳ್ದೆ ನಿನ್ ಜೊತೆ ಗುಡಿಲ್ ಹೇಗೆ? ಆಪರೇಷನ್ ನೀನ್ ಹೋಗಿ ಮಾಡ್ತೀಯಾ? ಡಾಕ್ಟ್ರು ಮಾಡ್ತಾರೆ, ಕುಯ್ಯೋದು ಒಲಿಯೋದು. ಮಧ್ಯದಲ್ಲಿ ನೀನೇನ್ ಮಾಡ್ತೀಯಾ? ಸರಿ ಬಾಲು, ದುಡ್ಡು ಕಟ್ಟಿ ಗುಡಿಗೆ ಹೋಗೋಣವಾ? ಮುಹೂರ್ತದ ಸಮಯ ಹತ್ರ ಬರ್ತಿದೆ. ಒಂದ್ಸಲ ಅಮ್ಮನ ಹತ್ರ ಮಾತಾಡ್ ಬರ್ತೀನಿ. ಸೆಂಟಿಮೆಂಟಾ? ಸರಿ, ನಿನ್ ಮದ್ವೆ ಆಗೋನು ನಿನ್ ಮಾತು ಯಾಕೆ ಬೇಡ ಅನ್ಲಿ? ಮೊದಲು ದುಡ್ಡು ಕಟ್ಬೇಕು ಬಾ. ಅಮ್ಮ, ಯಾಕೆ ಹೇಳ್ತಿದ್ಯಾ? ಇನ್ನೇನು ಭಯ ಇಲ್ಲಮ್ಮ. ಇವತ್ತೇ ನಿಂಗೆ ಆಪರೇಷನ್ ಮಾಡ್ತಿದ್ದಾರೆ. ದೇವ್ರು ನಿನ್ನ ಚೆನ್ನಾಗಿಡ್ತಾನೆ. ಹೌದತ್ತೆ, ಈ ದೇವ್ರೇ. ಅದೇ ಗುಡಿಲಿರೋ ದೇವ್ರೆ ನಿನ್ನ ಬದುಕಿಸ್ತಾನೆ ಅಂದಿದ್ದು. ಆಪರೇಷನ್ಗೆ ದುಡ್ಡೆಲ್ಲಿಂದ ತಂದೆ ಗಂಗಾ? ಕಷ್ಟಪಟ್ಟಿ ತಂದೆ. ಅದು ಗಂಗಾ ಕಷ್ಟಪಟ್ಟು ತಂದ್ಲು ಅಂದಿದ್ದು. 3 ಗಂಟು 7 ಹೆಜ್ಜೆ, 3 7 ಸೇರಿದ್ರೆ 10 ಲಕ್ಷ ತಗೊಂಡ್ ಬಂದ್ಲು. 3 ಗಂಟೆನೂ ಹೆಜ್ಜೆ ಏನು? ಏನೇ ಹೇಳ್ತಾ ಇದ್ದಾನ ಅವನು? ಮುಳ್ಳಿನ ಮೇಲೆ ಹೆಜ್ಜೆ ಇಟ್ಟು ನಡೆದಷ್ಟು ಕಷ್ಟಪಟ್ಟು ದುಡ್ಡು ತಂದಿದ್ದು ಅಂತಿದ್ದಾನಮ್ಮ. ಇಷ್ಟಕ್ಕೂ ಇವನ್ ಯಾಕೆ ಇಲ್ಲಿದ್ದಾನೆ? ಇವನ್ ಜೊತೆ ಯಾಕೆ ತಿರುಗ್ತಿದ್ಯಾ ನೀನು? ನಾನು ಇಲ್ಲಿರೋದಕ್ಕೆ ನೀ ಇಲ್ಲಿರೋದು. ನಮ್ಮೂರಿಂದ ನಿನ್ನ ಕರ್ಕೊಂಡು ಬಂದಿದ್ದು ನಾನೇ. ಎಲ್ದಿದ್ರೆ ಅಲ್ಲೇ ದಿಕ್ಕಿಲ್ಲ ಸಾವು ಬತ್ತಿತ್ತು. ಬಾಲು, ಇನ್ನೊಂದ್ಸಲ ಮಾತು ಹೇಳಿದ್ರೆ ಚೆನ್ನಾಗಿರಲ್ಲ. ಅಮ್ಮ ಗೊತ್ತಿಲ್ದೆ ಕೇಳಿದ್ದು, ಗೊತ್ತಿದ್ದು ನೀನ್ ಯಾಕಾಗ ಮಾತಾಡ್ತೀಯಾ? ಕೂಳು ಗತಿ ಇಲ್ದಿದ್ರು ಅಮ್ಮ ಮಗಳು ಬೌರುಸಕ್ಕೆ ಏನೂ ಕಡಿಮೆ ಇಲ್ಲ. ಏಯ್, ಪೇಷಂಟ್ ರೂಮಲ್ಲಿ ಏನಯ್ಯ ಸೌಂಡು? ಹೊರಗಡೆ ಹೋಗಿ, ಆಪರೇಷನ್ ಟೈಮ್ ಆಯ್ತು. ಹೋಯ್ತೀವಿ, ನಮಗೂ ಟೈಮ್ ಆಯ್ತದೆ. ಬಾ ಗಂಗಾ. 1 ನಿಮಿಷ ಬಾಲು. ಯಾಕೆ ನನಗ್ ನಮಸ್ಕಾರ ಮಾಡ್ತಿದ್ಯಾ? ಅಲ್ಲಿ ಬಂದು ಆಶೀರ್ವಾದ ಮಾಡೋ ಅವಕಾಶ ನಿನ್ಗಿಲ್ವಲ್ಲ, ಅದಕ್ಕೆ. ಎಲ್ಲಿಗೆ ಹೋಗ್ತಿದ್ಯೇ? ಎಲ್ಲೂ ಇಲ್ಲಮ್ಮ. ನಿಂಗೆ ಆಪರೇಷನ್ ನಡೆಯೋ ರೂಮ್ ಹೊರಗೆ ಇರ್ತೀವಿ. ನಮ್ಗೆ ಒಳಗಡೆ ಬರೋ ಅವಕಾಶ ಇರಲ್ವಲ್ಲ, ಅದನ್ನೇ ಬಾಲು ಹೇಳ್ತಿದ್ದಾನೆ. ನಿಜ ಹೇಳು ಗಂಗಾ, ಯಾಕೆ ನನಗೆ ನಮಸ್ಕಾರ ಮಾಡ್ದೆ? ನಿಂಗೆ ಆಪರೇಷನ್ ಚೆನ್ನಾಗಿ ನಡೆದು ನೀನ್ ಬದುಕಬೇಕು ಅಂತ. ಅದಕ್ಕೆ ನಾನಲ್ವೇನೆ ನಿನಗೆ ನಮಸ್ಕಾರ ಮಾಡಬೇಕು? ಅಮ್ಮ, ನನ್ನ ಹೆತ್ತ ತಾಯಿ ನೀನು. ನನ್ನ ಪ್ರಾಣ ಕೊಟ್ಟರು ನಿನ್ನ ಋಣ ತೀರ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ ಸಿಸ್ಟರ್, ಈ ಸೆಂಟಿಮೆಂಟ್ ಎಲ್ಲ ನಂಗೆ ನೋಡಕ್ಕಾಗಲ್ಲ. ಇವ್ರನ್ನ ಅರ್ಜೆಂಟಾಗಿ ಕರ್ಕೊಂಡೋಗಿ ಆಪರೇಷನ್ ಮಾಡ್ಬಿಡಿ. ಅರ್ಧ ದುಡ್ಡಿಗೆ ಆಪರೇಷನ್ ಮಾಡಲ್ಲ, ಟೆಸ್ಟ್ ಮಾತ್ರ ಮಾಡ್ತಾರೆ. ಗಂಗಾ, ಮಿಕ್ಕಿರೋ ದುಡ್ಡು ಕಟ್ಟಿದ್ರೆ ಆಪರೇಷನ್ ಅಂತೆ. ಲೇಟ್ ಮಾಡೋಂಗಿಲ್ಲ, ಬಾ.
ಸರಿ ನೋಡ್ಕೊಳ್ಳಿ. ನಿಲ್ಲು ಗಂಗಾ, ನಿರ್ಧಾರ ಮಾಡ್ಬಿಟ್ಟಿಯಾ ಗಂಗಾ? ಇಲ್ಲಿ ನೋಡ್ ಗಂಗಾ, ನಿಂಗೆ ಮೊದಲೇ ಹೇಳ್ತೀವ್ನಿ, ನಮ್ಮ ಮದ್ವೆಗೆ ಯಾರು ಬೇಡ, ಕೊನೆಗೆ ಯಾರು ಬರ್ದಿದ್ರು ಪರವಾಗಿಲ್ಲ, ಆದ್ರೆ ಈ ದುಬೈ ಮಾತ್ರ ಬರಂಗಿಲ್ಲ. ಏ ದುಷ್ಟ, ಇವಳು ನಿನ್ಗೇನ್ ಅನ್ಯಾಯ ಮಾಡಿದ್ಲು? ಇಂಥ ಶಿಕ್ಷೆ ಕೊಡ್ತಿದ್ಯಾ? ಅವಳ ಜೀವನ ಜೊತೆ ಆಟ ಆಡ್ತಿದ್ಯಾ? ಬಾಲುಗೇನು ಹೇಳ್ಬೇಡಿ ಚಿಕ್ಕಪ್ಪ. ಅವನಿಗಲ್ವೇ ನಿನ್ಗೇನು ಹೇಳೋದು ಅಂತಾನು ನನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಅಮ್ಮನ ಸಮಸ್ಯೆ ಸರಿಯಾಗ್ಲಿ ಅಂತ ನೀನ್ ಸಮಸ್ಯೆ ತಂದ್ಕೊಂತೀಯಾ? ನಮ್ಮಮ್ಮ ನನ್ನ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ಲು ಚಿಕ್ಕಪ್ಪ. ಆಗ ಅವಳಿಗೆ ನಾನು ಭಾರ ಆಗ್ಲಿಲ್ವೇ? ನಾನು ಹುಟ್ಟಿದ ಮೇಲೆ ನನ್ನ ಎತ್ಕೊಂಡು ಆಡ್ಸಿದಾಳೆ. ಆಗ್ಲೂ ನನ್ನ ಭಾರ ಆಗ್ಲಿಲ್ಲ. ನನಗೆ ನಡೆಯೋಕೆ ಬರೋವರೆಗೂ ನನ್ನ ಎತ್ಕೊಂಡೇ ತಿರುಗ್ತಿದ್ಲು. ಆಗ್ಲೂ ನನ್ನ ಭಾರ ಆಗ್ಲಿಲ್ಲ. ಈಗ ಅಮ್ಮಂಗೆ ತೊಂದರೆ ಆದಾಗ ನಾನು ಜವಾಬ್ದಾರಿ ತಗೋಬೇಕಾ, ಭಾರ ಅಂತ ಬಿಟ್ಬಿಡ್ಬೇಕಾ? ನೀನೇ ಹೇಳು. ಜವಾಬ್ದಾರಿ ತಗೋಬೇಕೆ? ಇಲ್ಲ ಅನ್ನಲ್ಲ, ಆದ್ರೆ ಅದಕ್ಕೆ ಇದಾ ದಾರಿ. ಹೋಗಿ ಹೋಗಿ ಇಂಥ ದುಷ್ಟಂಗೆ. ದುಷ್ಟ ಯಾಕೆ ಚಿಕ್ಕಪ್ಪ? ನೀನು ಒಳ್ಳೆವನೆ, ನಾನು ಒಳ್ಳೆವಳೆ. ಆದ್ರೆ ಏನ್ ಲಾಭ? ನಾವಿಬ್ರು ಅಮ್ಮನ್ನ ಕಾಪಾಡ್ಕೊಳಕ್ಕಾಯ್ತಾ? ಕಣ್ ಮುಂದೆ ಅವಳ ಪ್ರಾಣ ಒದ್ದಾಡ್ತಿದ್ರು, ಏನು ಮಾಡಕ್ಕಾಗ್ದೆ ನೋಡ್ತಿದ್ವೆ ಹೊರತು ಏನ್ ಮಾಡೋಕ್ಕಾಯ್ತು? ಜ್ವರ ಬಂದಾಗ ಕಹಿ ಕಷಾಯ ಕುಡಿಸ್ತಾರೆ. ಅದು ಕಹಿ ಆಗಿದೆ ಅಂತ ಕೆಟ್ಟದು ಅನ್ನಕ್ಕಾಗತ್ತಾ? ಈ ಬಾಲು ಕೂಡ ಹಾಗೆ ಚಿಕ್ಕಪ್ಪ. ಅವನೆಂಥವನಾದ್ರೂ ಇರ್ಬೋದು, ನನಗ್ ಮಾತ್ರ ನಮ್ಮಮ್ಮನ್ ಬದುಕಿಸ್ತಿರೋ ದೇವ್ರು. ಹೀಗೆಲ್ಲ ಹೇಗ್ ಮಾತಾಡ್ತೀಯ ಗಂಗಾ? ಜಾತ್ರೆಯಲ್ಲಿ ಬಲಿ ಕೊಡೋ ಪ್ರಾಣಿ ಕೂಡ ತನ್ನ ಕತ್ತು ಕೊಯ್ತಾರೆ ಅಂತ ಗೊತ್ತಾದ ಕೊನೆ ಕ್ಷಣದಲ್ಲಿ ಪ್ರಾಣಕ್ಕೋಸ್ಕರ ಒದ್ದಾಡುತ್ತೆ. ಒಂದು ಮೂಕ ಪ್ರಾಣಿಗಿರೋ ನೋವು ಕೂಡ ಮನುಷ್ಯ ಆಗಿರೋ ನಿನಗಿಲ್ವಾ? ನೋವು ಯಾಕೆ ಚಿಕ್ಕಪ್ಪ? ಆ ಪ್ರಾಣಿಗೆ ತಾನು ಯಾಕೆ ಸಾಯ್ತಿದ್ದೀನೋ ಅಂತ ಗೊತ್ತಾಗದೆ ಒದ್ದಾಡುತ್ತೆ. ನಾನು ಯಾಕೆ ಮದುವೆ ಆಗ್ತಿದ್ದೀನೋ ಅಂತ ನಂಗೆ ಗೊತ್ತಲ್ವಾ? ಅಮ್ಮ ಬದುಕ್ತಾಳೆ ಅನ್ನೋ ಆನಂದ ಬಿಟ್ರೆ ನನ್ಗೆ ಯಾವ ನೋವು ಇಲ್ಲ. ಅಲ್ದೆ ನೊಂದ್ಕೊಂಡು ಕೋಪ ಮಾಡ್ಕೊಂಡು ಅತ್ತು ಏನ್ ಸಾಧಿಸ್ತೀನಿ ಚಿಕ್ಕಪ್ಪ? ಎಷ್ಟು ಬಲವಾದ ಆಳಾದ್ರೂ ಬೆಂಕಿಯಲ್ಲಿ ಬೂದಿ ಆಗೋವರೆಗೆ ಆ ಬಲ. ಉರ್ದ ಮೇಲೆ ಬೂದಿ ಬಿಟ್ರೆ ಇನ್ನೇನು ಉಳಿಯಲ್ಲ. ನಮ್ಮಮ್ಮನ ಬದುಕಿಸ್ಕೊಳ್ದೆ ಇದ್ರೆ ನಾನು ಗಂಗನೇ ಆದ್ರೂ ಬೂದಿನೇ ಆದ್ರೂ ಒಂದೇ. ಗಂಗಾ, ಈ ಮಾತಲ್ಲ ಯಾಕೆ? ಲೇಟ್ ಆಯ್ತದ, ನಡಿ. ಹೋಗಿ ಬರ್ತೇನೆ ಚಿಕ್ಕಪ್ಪ. ಏನಂದ ಮೊನ್ನೆ? ನಾನು ಗಂಗಾ ಕಾಲಿನ ಉಗುರಿಗೂ ಸರಿ ಅಲ್ವಾ? ಇನ್ನವಳು ನನ್ನ ಚಿಟಿಕೆಗೆ ಕುಣಿತಾಳೆ. ಇನ್ನು ಈ ಮದುವೆ ನಿಲ್ಸೋದು ನಿನಗೆ ಬಿಟ್ಬಿಡು, ಮ್ಯಾಲಿರೋ ಅದ್ಯಾವ್ರಿಗೂ ಆಗಲ್ಲ. ನಿತ್ಯ 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 ಅಮ್ಮ, ನಿತ್ಯ ನಿತ್ಯ ನಿಂಗೇನಾಗಿಲ್ಲ, ರಿಲ್ಯಾಕ್ಸ್, ನಿಂಗೇನಾಗಿಲ್ಲ. ನಿತ್ಯ, ಅಭಿ, ನಿತ್ಯ ಕಣ್ಬಿಡಮ್ಮ. ನಿತ್ಯ ಏನೂ ಆಗಿಲ್ಲ. ನಿತ್ಯ 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 ಇಲ್ಲಿ ನೋಡು.
ಹ್ಯಾಪನ್? ಏನಾಯ್ತು? ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಸೇವ್ ಮೈ ಡಾಟರ್. ನೀವೇನ್ ಭಯ ಪಡ್ಬೇಡಿ, ಕರ್ಕೊಂಡ್ ಬನ್ನಿ. ನಿತ್ಯ, ಡಾಕ್ಟರ್, ಶಿ ಈಸ್ ಔಟ್ ಆಫ್ ಡೇಂಜರ್ ಮೇಡಮ್. ಸದ್ಯ ಬಾಡಿಲಿ ಎಲ್ಲೂ ಇಂಟರ್ನಲ್ ಇಂಜುರಿಯಸ್ ಆಗಿಲ್ಲ, ಬಟ್ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಅದರಿಂದ ಪ್ರಾಣಕ್ಕೇನೂ ಅಪಾಯ ಇಲ್ಲ, ಆದರೆ 20 ಡೇಸ್ ಹಾಸ್ಪಿಟಲ್ನಲ್ಲೇ ನಮ್ಮ ಅಬ್ಸರ್ವೇಷನಲ್ಲಿ ಇರಬೇಕಾಗುತ್ತೆ. ಪೂರ್ತಿ ಗುಣ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೆಡ್ ಇಂಜುರಿ ಆಗಿರೋದ್ರಿಂದ ಪೇಷಂಟ್ಗೆ ಯಾವುದೇ ಗಾಬರಿ ಆಗೋಂಥ ವಿಷಯ ಆಗಲಿ, ಅವಳ ಮೆದ್ಲಿಗೆ ಒತ್ತಡ ತರೋಂಥ ವಿಷಯ ಆಗಲಿ ಹೇಳಬಾರ್ದು. ಸ್ಟ್ರೆಸ್ ಹೆಚ್ಚಾದರೆ ಬ್ರೈನ್ ಡೆಡ್ ಆಗಿ ಕೋಮಾ ಸ್ಟೇಜ್ಗೆ ಹೋಗೋ ಥರ ಆಗುತ್ತೆ. ನಿತ್ಯಕ್ಕೆ ಪ್ರಜ್ಞೆ ಬಂತಾ ಡಾಕ್ಟರ್? ಇಲ್ಲ, ಪೇನ್ ತಡೆಯೋಕ್ಕೆ ಮೆಡಿಸನ್ ಎಲ್ಲ ಕೊಟ್ಟಿದ್ದೀವಿ. ಪ್ರಜ್ಞೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಕ್ಕ, ಅವಳಿಗೆ ಏನ್ ಕಡಿಮೆ ಮಾಡಿದ್ನು ನಾನು? ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರಲ್ಲ ಅಕ್ಕ, ನಿತ್ಯಗೆ ಏನಾಗಲ್ಲ. ಇನ್ನು ಏನಾಗ್ಬೇಕು? ಚಿಕ್ಕಂದಿನಿಂದ ಅವಳು ಕಾಲ್ ಕೆಳಗಿಡ್ದ ಹಾಗೆ ನೋಡ್ಕೊಂಡಿದ್ದೀನಿ. ಈಗ ಕಾಲು ಉರಕ್ಕಾಗದೇ ಇರೋ ಸ್ಥಿತಿಲಿದ್ದಾಳೆ. ಇದು ಶಾಪ ಅನ್ಬೇಕು, ನನ್ನ ಕೈಲಾಗದೆ ಇರೋದನ್ಬೇಕು, ನನ್ಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನಾನು ಮಾಡಿರೋ ತಪ್ಪೇನು? ಎಲ್ಲಿ ನಾನು ಎಡುವುದೇ ಹೇಳು? ಛೇ, ಇನ್ಯಾರು ಇಲ್ವೇನೋ ಅನ್ನೋ ಹಾಗೆ ಹೋಗಿ ಹೋಗಿ ಜೈನ್ ಅಳಿಯಾಗಿ ಸೆಲೆಕ್ಟ್ ಮಾಡಿದ್ ನಿಂದೆ ತಪ್ಪು. ಅವಸರ ಪಟ್ಟು ಅವನ ಜೊತೆ ನಿತ್ಯ ನಿಶ್ಚಿತಾರ್ಥ ಮಾಡಿದ್ದು ನಿನ್ನ ಅಪರಾಧ. ನಿತ್ಯ ಅವನ ಜೊತೆ 1 ಡೇ ಇದ್ರೂ ಸಹ ಅದು ನಿನಗೆ ಗೊತ್ತಾಗದೇ ಇದ್ದಿದ್ದು ನಿನ್ನ ದಡ್ಡತನ. ನಿತ್ಯನ ಆ ಮನೆಗೆ ಕಳಿಸಿದ್ದು ನಿನ್ನ ಮೂರ್ಖತನ. ಶಾಪದ ಬಗ್ಗೆ ಗೊತ್ತಾದ್ಮೇಲೆ ಆ ವಿಷಯನ ಹೇಳ್ದೆ ನಿತ್ಯನ ಕನ್ವಿನ್ಸ್ ಮಾಡೋಕೆ ನೋಡಿದ್ದು ನೀನು ಮಾಡಿದ ಅತಿ ದೊಡ್ಡ ಮಿಸ್ಟೇಕ್. ಇದೆಲ್ಲ ಮಾಡದೆ ಹೋಗಿದ್ರೆ ಸಿಚುಯೇಷನ್ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಅವನಂತ ವ್ಯಕ್ತಿ ಇಲ್ಲ ಅಂತ ಹೊಗಳ್ದೆ, ಅವನೇ ನಿನ್ನ ಅಳಿಯ ಆಗ್ತಾನೆ ಅಂತ ಮೆರೀತಿದ್ದೆ. ನಮ್ಮ ನಂಬರ್ 1 ಪ್ಲೇಸ್ನ ಅವನಿಗೆ ತ್ಯಾಗ ಮಾಡಬೇಕು ಅಂತ ಕುಣಿತಾ ಇದ್ದೆ. ಅವನೇ ನಿತ್ಯ ಗಂಡ ಆಗಬೇಕು ಅಂತ ಹಾರಾಡ್ತಿದ್ದೆ. ಈಗ ಯಮ ಆಗಿದ್ದಾನೆ ಅಂತೇಳಿ ಅಳ್ತಿದ್ಯಾ. ಕರೆಂಟ್ ಇದ್ರೂ ಮುಟ್ಟೋದು ಯಾಕೆ, ಶಾಕ್ ಹೊಡಿತು ಅಂತ ಅಳೋದು ಯಾಕೆ? ಸ್ಟಾಪ್ ಇಟ್ ಅಭಿ, ಸ್ಟಾಪ್ ಇಟ್ ಅಭಿ, ಸ್ಟಾಪ್ ಇಟ್ ಅಭಿ, ಸ್ಟಾಪ್ ಇಟ್ ಅಭಿ. ನಾನು ಜೈ ಸ್ಟ್ಯಾಮಿನಾನ ಗೆಸ್ ಮಾಡಿದೆ.
ಶಾಪದ ಬಗ್ಗೆ ಅಲ್ಲ. ಬಟ್ಟೆ ಮುಳ್ಳಿನ ಮೇಲೆ ಬಿದ್ರು, ಮುಳ್ಳು ಬಟ್ಟೆ ಮೇಲೆ ಬಿದ್ರು, ಎರಡೂ ಒಂದೇ. ಈಗ ಏನು ಮಾಡಬೇಕೋ ಅದನ್ನ ಯೋಚನೆ ಮಾಡು. ಯೋಚನೆ ಮಾಡಿದ್ದೀನಿ. ಒಬ್ಳು ಬಿಸ್ನೆಸ್ ವಿಮೆನ್ ಆಗಿ ಜೈನ ನೋಡಿ ಇಂಪ್ರೆಸ್ ಆಗಿದ್ದೆ. ನಿತ್ಯಾಗೆ ಎಲ್ಲ ಬೆಸ್ಟ್ ಕೊಟ್ಟವಳಾಗಿ ಜೈನು ಕೂಡ ಕೊಡ್ಬೇಕು ಅನ್ಕೊಂಡೆ. ಅವನ್ 3 ಹೆಜ್ಜೆಯಲ್ಲಿ ಆಕ್ರಮಣ ಮಾಡೋ ಬ್ರಹ್ಮಾಂಡ ನಾಯಕ ಅನ್ಕೊಂಡೇ ಹೊರತು ನಿತ್ಯ ತಲೆ ಮೇಲೆ ಕೈ ಇಡೋ ಭಸ್ಮಾಸುರ ಅನ್ಕೊಳ್ಳಿಲ್ಲ. ಆಗ ಹೋಗಿರೋದಲ್ಲ, ಆಗ್ಬೇಕಾಗಿರೋದನ್ನ ಹೇಳು. ಶಾಪದ ಬಗ್ಗೆ ನಮ್ಮ ಹತ್ರ ಹೇಳ್ದೆ ಮುಚ್ಚಿಟ್ಟು ಜೈ ಮತ್ತೆ ಅವ್ರ ಫ್ಯಾಮಿಲಿ ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ನಿತ್ಯಾಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜೈ ಜೊತೆಗೆ ಅವನ್ ಪೂರ್ತಿ ಕುಟುಂಬನೇ ನಾನು ನಾಶ ಮಾಡ್ತೀನಿ. ನಿತ್ಯ ಹಾರ್ಟ್ ವಿಶ್ರಾಂತಿ ತಗೊಳ್ಳೋ ಪರಿಸ್ಥಿತಿನೇ ಬಂದ್ರೆ ನನ್ ಗನ್ನಿಂದ ಬರೋ ಮೊದಲನೇ ಬುಲೆಟ್ ಇಳಿಯೋದು ಜೈ ಹಾರ್ಟಲ್ಲೇ. ಅವನಿಂದ ಶುರು ಮಾಡಿ ಆ ವಂಶದಲ್ಲಿ ಕೊನೆ ಪ್ರಾಣ ತೆಗೆಯೋವರೆಗೂ ನಾನ್ ನಿಲ್ಲಲ್ಲ. ಆ ಸೂರ್ಯ ವಂಶನ ಚರಿತ್ರೆ ಪುಟದಲ್ಲಿ ಶಾಶ್ವತವಾಗಿ ಅಳಸ್ ಹಾಕ್ತೀನಿ. ಸರ್, ನಾಣಿ, ಇವತ್ತಿನ ಪ್ರೋಗ್ರಾಮ್ ಏನು? ಇವತ್ತಿರೋ ಎಲ್ಲಾ ಪ್ರೋಗ್ರಾಮ್ನು ಕ್ಯಾನ್ಸಲ್ ಮಾಡಿದ್ದೀನಿ ಸರ್. ಯಾಕೆ? ನಿತ್ಯ ಮೇಡಮ್ ನಮ್ಮ ಆಫೀಸಿಗೆ ಬರ್ತಿದಾರಲ್ಲ ಸರ್. ಯಾರು ಹೇಳಿದ್ರು? ಮೇಡಮೇ ನನಗೆ ಕಾಲ್ ಮಾಡಿ ಹೇಳಿದ್ರು ಸರ್. ನಿಮಗೆ ಫೋನ್ ಮಾಡಿದ್ರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂದ್ರು ಸರ್. ನಾಣಿ, ನಾನು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ತೀನಿ ಗೊತ್ತಾ? ಈ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಲ್ವಾ? ನೀನ್ ಇದನ್ನ ಆಫೀಸ್ ಅನ್ಕೊಂಡಿದ್ಯಾ ಅಥವಾ ಮನೆ ಅನ್ಕೊಂಡಿದ್ಯಾ? ಯಾರನ್ನ ಬೇಕೋ ಅವ್ರನ್ನ ನಿಮ್ಮ ಮನೆ ಫಂಕ್ಷನ್ ಕರ್ದು ಬಿಡ್ತೀಯಾ? ಸರ್, ಬರೋದು ಯಾರು ಅಲ್ಲ, ನಿತ್ಯ ಮೇಡಮ್. ಸೋ ವಾಟ್? ಸರ್, ಅವರು ನೀವು ಮದುವೆ ಆಗ್ತಿರೋ ಹುಡುಗಿ. ನಿತ್ಯ ನನ್ನ ಲೈಫ್ ಪಾರ್ಟ್ನರ್ ಮಾತ್ರ, ಲೈಫ್ ಗೋಲ್ ಅಲ್ಲ. ಅರ್ಥ ಮಾಡ್ಕೊಂಡ್ರೆ ಜಾಬಲ್ಲಿ ಇರ್ತೀಯಾ, ಮಾಡ್ಕೊಳ್ದೆ ಇದ್ರೆ ನಿನ್ನ ಪ್ಲೇಸಲ್ಲಿ ಇನ್ಯಾರೋ ಇರ್ತಾರೆ. ಸಾರಿ ಸರ್, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಲ್ಲ. ಕ್ಯಾನ್ಸಲ್ ಮಾಡಿರೋ ಪ್ರೋಗ್ರಾಮ್ನೆಲ್ಲ ಮತ್ತೆ ಫಿಕ್ಸ್ ಮಾಡು ಅಂತೀರಾ? ಯಾಕೆ? ಮೇಡಮ್ ಬರ್ತಾರೆ ಅಂತ ಎಲ್ಲ ಪ್ರೋಗ್ರಾಮ್ನು ಕ್ಯಾನ್ಸಲ್ ಮಾಡಿದ್ಯಲ್ಲ, ಬರೋದು ಕೇಳು. ಮೇಡಮ್ ಇನ್ನೂ ಬಂದಿಲ್ಲ ಸರ್. ಕಾಲ್ ಮಾಡಿ 1.5 hour ಮೇಲಾಯ್ತು. ವಾಟ್? ಆಗ್ಲೇ ಕಾಲ್ ಮಾಡಿ ಇನ್ನೂ ಯಾಕೆ ಬರಲಿಲ್ಲ? ನಿತ್ಯ ಡಿಸಿಪ್ಲಿನ್ ತಪ್ಪೋ ವ್ಯಕ್ತಿ ಅಲ್ಲ, ಟೈಮ್ ಪಂಕ್ಚುಯಾಲಿಟಿ ಇರೋ ಪರ್ಸನ್. ಅದೇ ನನಗೂ ಅರ್ಥ ಆಗ್ತಿಲ್ಲ ಸರ್. ಯಾವುದಕ್ಕೂ ಒಂದ್ಸಾರಿ ಮೇಡಮ್ಗೆ ನಾನೇ ಕಾಲ್ ಮಾಡಿ ಕೇಳ್ಬಿಡ್ಲಾ ಸರ್? ನೀನ್ ಮಾಡ್ಬೇಡ, ನಾನು ಕಾಲ್ ಮಾಡ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ? ಚಾರ್ಜ್ ಇಲ್ವೋ ಏನೋ ಸರ್. ಇಲ್ಲ ರಾಣಿ, ಸಮಥಿಂಗ್ ಈಸ್ ರಾಂಗ್. ನಿತ್ಯ ನಾನು ಮೀಟ್ ಮಾಡೋದಕ್ಕೆ ಹೊರಟಿದ್ದು 1.5 hour ಆದರೂ ಇನ್ನೂ ಬರ್ದಿರೋದು, ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಏನೋ ನಡೀತಿದೆ. ಆ ಥರ ಇರಲ್ಲ ಸರ್. ನೀವು ಪ್ರತಿಯೊಂದನ್ನು ನಿಮ್ಮ ಬಿಸ್ನೆಸ್ ಥರನೇ ಯೋಚನೆ ಮಾಡ್ತೀರಾ. ಮಂಗಳೂರಲ್ಲಿ ನಿತ್ಯ ಮೇಡಮ್ ನಿಮಗೆ ಅಷ್ಟು ಕ್ಲಾರಿಟಿ ಕೊಟ್ಟ ಮೇಲೂ ಕೂಡ ಇನ್ನೇನಾಗುತ್ತೆ ಹೇಳಿ ಸರ್? ನೀನು ರೂಪಾ ಶ್ರೀನಿವಾಸ್ನ ತುಂಬ ಕಡಿಮೆ ಗೆಸ್ ಮಾಡ್ತಿದ್ಯಾ. ಅವರು ನನ್ನ ಹಾಗೆ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳಲ್ಲ, ಮತ್ತೆ ಏನೋ ಟ್ರೈ ಮಾಡ್ತಿದ್ದಾರೆ. ನನಗಾಗ ಅನ್ನಿಸ್ತಿಲ್ಲ ಸರ್. ಓಕೆ, ಐ ವಿಲ್ ಚೆಕ್. ಈಗ ನಾನು ರೂಪಾ ಶ್ರೀನಿವಾಸ್ಗೆ ಕಾಲ್ ಮಾಡ್ತೀನಿ. ಪಿಕ್ ಮಾಡಿದ್ರೆ ನೀನು ರೈಟ್, ಇಲ್ದಿದ್ರೆ ನಾನು ಗೆಸ್ ಮಾಡಿರೋದು ರೈಟ್. ಸರ್
ಜೈ, ಏನ್ ಮಾಡೋದು ಅಕ್ಕ? ರಿಸೀವ್ ಮಾಡಬೇಡ.